ಬೆಂಗಳೂರಲ್ಲಿ ಯುವತಿಯ ಕೊಲೆ ಪ್ರಕರಣ ತೀವ್ರ ಚುರುಕುಗೊಂಡಿದೆ. ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಆ ಪ್ರೀತಿ ನಿರಾಕರಿಸಿದಾಕೆ ಹತ್ಯೆಗೈದಿದ್ದ ಪಾಗಲ್ ಪ್ರೇಮಿ ಯುವತಿ ಕಣ್ಣಿಗೆ ಖಾರದ ಪುಡಿ ಎರಚಿ ಮರ್ಡರ್ ಮಾಡಿದ್ದ. ಕತ್ತು ಕೊಯ್ದು ಭೀಕರ ಕೊಲೆ ಮಾಡಿದ್ದ ವಿಘ್ನೇಶ್ ಮಂತ್ರಿ ಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಹತ್ಯೆ ಮಾಡಲಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುವತಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಇನ್ನು ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಮಗಳನ್ನ ಕಳೆದುಕೊಂಡ ಆ ತಾಯಿಯ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅಂತ. ಯಾರೇ ಆಗಲಿ ವಯಸ್ಸಿಗೆ ಬಂದ ಮಕ್ಕಳನ್ನ ಕಳ್ಕೊಂಡ್ಮೇಲೆ ಅದರ ಆಘಾತ ಆ ಹೆತ್ತ ಕರಡಿಗೆ ಮಾತ್ರ ಗೊತ್ತಾಗುತ್ತೆ. ನೋಡಿ, ಈ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಕರಳೆ ಕಿತ್ತು ಬರುವಂತಾಗ್ತಾ ಇದೆ. ಪಾಪಿ ಹುಡುಕಾಟಕ್ಕಾಗಿ ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ. ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರ ಶೋಧ ಕೈಗೊಂಡಿದ್ದಾರೆ. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು. ಮಹಿಳೆಯ ತಾಯಿ ಕಣ್ಣೀರು ಹಾಕಿದ್ದಾರೆ. ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾಮಿನಿ ಪ್ರಿಯ ತಾಯಿ ವರಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಮಿನಿ ಪ್ರಿಯ ತಂದೆ ತಾಯಿಯ ಗೋಳಾಟ ಹೇಳುತ್ತಿರಲ್ಲ. ಒಂದು ನಿಕೋಟಿನ್ ಹೋಗಿಲ್ಲ. ಆಂಬುಲೆನ್ಸ್ ತೆಗಿತಾರೆ ಗಾಡಿ ಹಚ್ಚಿ ಒಳಗಡೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡೋದು ನಮ್ಮ ಮಕ್ಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದ್ರ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ. ಇನ್ನೂ ಯಾರು ಬರಲ್ಲ ನಿಮ್ಮ ಬಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟ್ರ್ ಮಾಡಬೇಕು. ಹೌದು ಸರ್, ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಸರ್. ಇಂಥವನು ಅಂತ ಲವ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ, ಎನ್ಕೌಂಟ್ರ್ ಮಾಡಬೇಕು. ಅವನು ಇರಬಾರ್ದು. ನನ್ನ ಮಗಳು ಹೋದ್ಲು, ಎನ್ಕೌಂಟ್ರ್ ಮಾಡಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ಥರ ಆಗಬಾರ್ದು. ಅವನು ಎನ್ಕೌಂಟ್ರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಎಷ್ಟು ವರ್ಷದಿಂದ ಬುದ್ಧಿ? ಅಯ್ಯೋ, ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ. ನಾನು ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ. ನಮ್ಮ ಮಗಳು ಇಲ್ವಲ್ಲ ಹೇಳಿದ್ರೆ ಯಪ್ಪ ಓದೋದು ನಿಲ್ಲಿಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ. ಯಪ್ಪ ಟಾರ್ಚರ್ ಏನು ಮಾಡಿಲ್ಲ, ಇವಾಗಲೇ ಮಾಡಿರೋದು ಅವನು. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ಕೆ ಮುಂಚೆ ಲೀವ್ ಇತ್ತು, ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು ನಮ್ಮ ಮಗಳು. ಮಟ್ಟಿಗೆ ಗೊತ್ತಾಗಿದೆ ಅದೇ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ. ಸೊ ಇನ್ನು ನಾವು ಅವನ್ನ ಸೆಕ್ಯೂರ್ ಮಾಡಿ, ಈಗ ನಾವು ಅವನಿಗೆ ಸೆಕ್ಯೂರ್ ಮಾಡಿದ ಮೇಲೆ ಏನು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ದಸ್ತಗಿರಿ ಮಾಡಿ ಇನ್ನೊಂದು ಸಲ ಡೀಟೇಲ್ ಇಂಟ್ರೋಗೇಷನ್ ಮಾಡಿ ಮತ್ತೆ ತಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀವಿ.